ಪ್ರಿಯ ಮಿತ್ರರೇ, ಇಂದಿನ ಕಥೆಯಲ್ಲಿ ನಾವು ಒಂದು ಅದ್ಭುತ ಪೌರಾಣಿಕ ಯಾತ್ರೆ ಪ್ರಾರಂಭಿಸುತ್ತಿದ್ದೇವೆ. ಈ ಯಾತ್ರೆಯ ನಾಯಕಿ ನಮ್ಮ ಪವಿತ್ರ ಭೂಮಾತೆ. ಭೂದೇವಿ. ಭೂಮಾತೆ ಅಂದರೆ ಕೇವಲ ಮಣ್ಣು, ಬೆಟ್ಟ, ನದಿ, ಅರಣ್ಯಗಳ ಪ್ರತಿರೂಪವಲ್ಲ. ಅವಳು ಜೀವದ ಮೂಲ, ಧರ್ಮದ ಪ್ರತೀಕ, ಕ್ಷಮೆಯ ರೂಪ. ಸಾವಿರಾರು ವರ್ಷಗಳಿಂದ ಭೂಮಾತೆಯನ್ನು ಪುರಾಣಗಳಲ್ಲಿ ದೇವಿಯ ರೂಪದಲ್ಲಿ ಆರಾಧಿಸುತ್ತಾರೆ. ಅವಳು ಶ್ರೀ ಮಹಾಲಕ್ಷ್ಮಿಯ ಅವತಾರದಲ್ಲಿ ಒಂದೊಂದು ವಿಷ್ಣು ಪುರಾಣ ಹೇಳುತ್ತದೆ. ಈ ಕಥೆಗಳಲ್ಲಿ ನಾವು ಭೂಮಾತೆಯ ಶಕ್ತಿ, ಧೈರ್ಯ, ತ್ಯಾಗ ಮತ್ತು ಭಕ್ತಿಯನ್ನು ನೋಡುತ್ತೇವೆ. ಪ್ರಾಚೀನ ಯುಗದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸನು ಭೂಮಿಯನ್ನು ಆಳಲು ತೋಚಿಕೊಂಡ. ಅವನು ಭೂಮಿಯನ್ನು ಸಮುದ್ರ ಆಳಕ್ಕೆ ಎಳೆದು ಮುಳುಗಿಸಿದನು. ಲೋಕದಲ್ಲಿ ಅಸ್ಥಿರತೆ, ಕತ್ತಲೆ, ಭಯ ಇವು ತುಂಬಿಕೊಂಡವು. ಭೂಮಾತೆ ಸಮುದ್ರದ ಅಡಿಯಲ್ಲಿ ಸಿಲುಕಿಕೊಂಡು ಸಹಾಯಕ್ಕಾಗಿ ದೇವರ ಪ್ರಾರ್ಥನೆ ಮಾಡಿದಳು. ಶ್ರೀ ಮಹಾವಿಷ್ಣು ವರಾಹ ಅವತಾರವನ್ನು ಸ್ವೀಕರಿಸಿದರು. ಅದು ಒಂದು ದಿವ್ಯವಾದ ಜಿಂಕೆ ಹಂದಿಯ ರೂಪ. ವರಾಹನು ಸಮುದ್ರದ ಆಳಕ್ಕೆ ಇಳಿದು ಹಿರಣ್ಯಾಕ್ಷನ ವಿರುದ್ಧ ಭಯಾನಕ ಯುದ್ಧವಾಡಿದನು. ಆ ಯುದ್ಧ ಹಲವಾರು ದಿನಗಳು ಮುಂದುವರೆದಿತ್ತು. ಕೊನೆಗೆ ವರಾಹನು ರಾಕ್ಷಸನನ್ನು ಸಂಹರಿಸಿ ತನ್ನ ತುದಿಗಾಲಿನ ಮೇಲೆ ಭೂಮಾತೆಯನ್ನು ಎತ್ತಿ ಮೇಲಕ್ಕೆ ತಂದನು. ಭೂಮಾತೆಯು ಮತ್ತೆ ತನ್ನ ಸ್ಥಾನಕ್ಕೆ ಬಂದು ಲೋಕದಲ್ಲಿ ಶಾಂತಿ, ಧರ್ಮ, ಸಮೃದ್ಧಿ ಮರುಸ್ಥಾಪನೆಯಾಯಿತು. ಈ ಘಟನೆಯಿಂದ ಭೂಮಾತೆಯು ಪ್ರಪಂಚದ ತಾಯಿ ಮಾತ್ರವಲ್ಲ, ತಾಳ್ಮೆಯ, ಭರವಸೆಯ ಸಂಕೇತ ಎಂದು ತಿಳಿಯಬಹುದು. ಸೀತೆಯ ಕಷ್ಟ ಮತ್ತು ಭೂಮಾತೆಯ ಆಶ್ರಯ. ಮತ್ತೊಂದು ಯುಗದಲ್ಲಿ ಭೂಮಾತೆಯು ಸೀತೆಯ ತಾಯಿಯಾಗಿ ಕಾಣಿಸಿಕೊಂಡಳು. ರಾಮಾಯಣದ ಅತ್ಯಂತ ಸಮಯದಲ್ಲಿ ಸೀತೆಗೆ ಅನ್ಯಾಯದ ಆರೋಪಗಳು ಎದುರಾಯಿತು. ಅವಳು ತನ್ನ ಪವಿತ್ರತೆಯನ್ನು ಸಾಬೀತುಪಡಿಸಲು ಯತ್ನಿಸಿದಳು. ಆದರೆ ಪ್ರಪಂಚದ ಜನರ ಅನುಮಾನಗಳು ಅವಳ ಹೃದಯವನ್ನು ನೋಯಿಸಿದವು. ಅಂತಿಮ ಕ್ಷಣದಲ್ಲಿ ಸೀತೆಯು ಭೂಮಾತೆಯನ್ನು ಪ್ರಾರ್ಥಿಸಿ, ಅಮ್ಮ, ನಾನು ಪವಿತ್ರಳಾಗಿದ್ದರೆ ನನ್ನನ್ನು ನಿನ್ನ ಅಂಗಳದಲ್ಲಿ ಸೇರಿಸಿಕೊ. ಭೂಮಾತೆಯು ತನ್ನ ಮಡಿಲನ್ನು ತೆರೆಯುತ್ತಾ ಭೂಮಿಯೊಳಗಿಂದಲೇ ಪ್ರತ್ಯಕ್ಷಳಾಗಿ ಸೀತೆಯನ್ನು ತನ್ನೊಳಗೆ ಸೇರಿಸಿಕೊಂಡಳು. ಈ ಘಟನೆಯು ತಾಯಿಯ ಅಹೋರಾತ್ರಿ ಪ್ರೀತಿ ಮತ್ತು ನ್ಯಾಯವನ್ನು ತೋರಿಸುತ್ತದೆ. ಭೂಮಾತೆ ಯಾವಾಗಲೂ ಸತ್ಯ ಮತ್ತು ಶ್ರದ್ಧೆಯ ಕಡೆ ನಿಂತಿದ್ದಾಳೆ. ಮತ್ತೊಂದು ಪ್ರಸಂಗದಲ್ಲಿ ಪಿತೃ ಎಂಬ ಮಹಾರಾಜನು ಪ್ರಜೆಗಳ ಪಾಲನೆಗಾಗಿ ಭೂಮಾತೆಯನ್ನು ಆಶ್ರಯಿಸಿದನು. ಆ ಕಾಲದಲ್ಲಿ ಭೂಮಾತೆ ತನ್ನ ಸಂಪತ್ತು, ಧಾನ್ಯ, ಹಸಿರು, ಭೂಮಿ ಇವೆಲ್ಲವನ್ನು ಜನರಿಗೆ ನೀಡುವುದನ್ನು ನಿಲ್ಲಿಸಿದಳು. ಕಾರಣ, ಜನರು ಪ್ರಕೃತಿಯ ದುರುಪಯೋಗ ಮಾಡುತ್ತಿದ್ದರು. ಪಿತೃ ಚಕ್ರವರ್ತಿ ಭೂಮಾತೆಯನ್ನು ಶಾಂತಗೊಳಿಸಿ ಹೇಳಿದನು, ನಾವು ನಿನ್ನ ಸಂಪತ್ತನ್ನು ಕೇವಲ ನಮ್ಮ ಲಾಭಕ್ಕಾಗಿ ಅಲ್ಲ, ಸಮಸ್ತ ಜೀವಿಗಳ ಹಿತಕ್ಕಾಗಿ ಬಳಸುತ್ತೇವೆ. ಭೂಮಾತೆಯು ರಾಜನ ಮಾತು ಒಪ್ಪಿಕೊಂಡಳು. ಆ ದಿನದಿಂದ ಕೃಷಿ, ಪಶುಪಾಲನೆ, ಹಸಿರು, ಪರಿಸರ ದೊರಕಿತು. ಇದು ನಮಗೆ ಒಂದು ಪಾಠವನ್ನು ಕೊಡುತ್ತದೆ. ಪ್ರಕೃತಿಯನ್ನು ಶೋಷಣೆ ಮಾಡಲು ಅಲ್ಲ, ಸಂರಕ್ಷಣೆ ಮಾಡಲು ಬಳಸಬೇಕು. ಭೂಮಾತೆಯ ಅವತಾರಗಳಲ್ಲಿ ಆಂಡಾಳು ಒಂದು ಪ್ರಸಿದ್ಧ ರೂಪ. ಅವಳು ತಮಿಳುನಾಡಿನ ಆಳ್ವರಲ್ಲಿ ಒಬ್ಬಳು. ಆಂಡಾಳು ಭಕ್ತಿಯ ಮೂಲಕ ಶ್ರೀಮನ್ನಾರಾಯಣನನ್ನು ಆರಾಧಿಸಿದಳು. ಅವಳ ತಿರುಪ್ಪವೈ ಮತ್ತು ನಾಚಿಯರ್ ಎಂಬ ಕವಿತೆಗಳು ಭಕ್ತಿ, ಪ್ರೇಮ, ತ್ಯಾಗಗಳ ಮೂರ್ತ ರೂಪ. ಭೂಮಾತೆಯ ಈ ರೂಪ ನಮಗೆ ಹೇಳುವುದು, ನಾವೇನು ಮಾಡಿದರೂ ಆ ಶ್ರದ್ಧೆಯಿಂದ, ಪ್ರೀತಿಯಿಂದ, ಧರ್ಮದಿಂದ ಕೂಡಿರಬೇಕು. ಪುರಾಣಗಳಲ್ಲಿ ಭೂಮಾತೆ ದೇವಿಯ ರೂಪದಲ್ಲಿ ಕಾಣಿಸಿಕೊಂಡರು. ಇಂದಿನ ಕಾಲದಲ್ಲಿ ಅವಳ ಆರಾಧನೆ ಪರಿಸರ ಸಂರಕ್ಷಣೆಯ ರೂಪದಲ್ಲಿ ಆಗುತ್ತದೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ಮರ ನೆಡುವುದು, ನದಿಗಳನ್ನು ಶುದ್ಧವಾಗಿಡುವುದು ಇವೆಲ್ಲವೂ ಭೂಮಾತೆಗೆ ಮಾಡುವ ನಿಜವಾದ ಪೂಜೆಯಾಗಿದೆ. ಭೂಮಾತೆ ನಮಗೆ ನೀಡಿರುವ ಸಂಪತ್ತು ಸೀಮಿತ. ನಾವು ಅವಳಿಗೆ ಕೃತಜ್ಞತೆಯೊಂದಿಗೆ ವರ್ತಿಸಿದಾಗ ಮಾತ್ರ ಮುಂದಿನ ತಲೆಮಾರುಗಳಿಗೂ ಹಸಿರು ಭೂಮಿ ಉಳಿಯುತ್ತದೆ. ಈ ಕಥೆಗಳ ಮೂಲಕ ನಾವು ಏನು ಕಲಿಯುತ್ತೇವೆ ಎಂದರೆ, ಭೂಮಾತೆ ತಾಯಿಯಂತೆ, ಸಹನೆಯು ಪ್ರೀತಿಯ, ಧರ್ಮದ ಸಂಕೇತ. ನಾವು ಅವಳ ಸಂಪತ್ತನ್ನು ಜವಾಬ್ದಾರಿಯಿಂದ ಉಪಯೋಗಿಸಿ ಪರಿಸರವನ್ನು ಸಂರಕ್ಷಿಸಿ ಭಕ್ತಿಯಿಂದ ಬದುಕಿದರೆ ಅದು ಭೂಮಾತೆಗೆ ನೀಡುವ ನಿಜವಾದ ಗೌರವ. ಧನ್ಯವಾದಗಳು.